ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಕುಂಭರಾಶಿಯವರೇ, ಇವತ್ತಿನ ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಕೇವಲ ಒಂದು ಘಟನೆಯಲ್ಲ ಎಂದು ನಾನು ನಂಬುತ್ತೇನೆ. ಏಕೆಂದರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಸಂದೇಶಗಳು ಸರಿಯಾದ ಸಮಯದಲ್ಲಿ ನಮ್ಮ ಮುಂದೆ ಬರುತ್ತವೆ. ಅವು ನಮಗೆ ಒಂದು ಹೊಸ ದಿಕ್ಕನ್ನು ತೋರಿಸುತ್ತವೆ. ಇಂದು ನಾನು ಹೇಳಲಿರುವ ವಿಷಯವು ಅಂಥದ್ದೇ ಒಂದು ಸಂದೇಶ. ಮೊದಲು ಒಂದು ಪ್ರಶ್ನೆ ಕೇಳುತ್ತೇನೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಪದೇ ಪದೇ ಬರುತ್ತಿದೆಯೇ? ಇಷ್ಟು ಕಷ್ಟಪಡುತ್ತಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಯಾಕೆ ನಿರೀಕ್ಷಿಸದಷ್ಟು ಫಲಿತಾಂಶ ಕಾಣುತ್ತಿಲ್ಲ? ನನ್ನ ಒಳ್ಳೆಯತನವನ್ನು ಯಾಕೆ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ? ನನ್ನ ಪ್ರಯತ್ನವನ್ನು ಯಾಕೆ ಯಾರೂ ಗುರುತಿಸುತ್ತಿಲ್ಲ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿಯೇ. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ತುಂಬ ವಿಚಿತ್ರವಾಗಿರುತ್ತದೆ. ನಾವು ಒಳ್ಳೆಯದನ್ನೇ ಮಾಡುತ್ತೇವೆ, ಯಾರಿಗೂ ಕೆಟ್ಟದ್ದು ಬಯಸುವುದಿಲ್ಲ. ನಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತೇವೆ. ಆದರೆ ಕೆಲ ಸಮಯದಲ್ಲಿ ನಮ್ಮನ್ನೇ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ನಮ್ಮ ಸಹಾಯವನ್ನು ಪಡೆಯುತ್ತಾರೆ, ಆದರೆ ನಂತರ ನಮ್ಮನ್ನು ಮರೆತು ಬಿಡುತ್ತಾರೆ. ಕೆಲವರು ನಮ್ಮ ಪ್ರಾಮಾಣಿಕತೆಯನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ. ಇನ್ನು ಕೆಲವರು ನಮ್ಮ ಮೌನವನ್ನು ಭಯ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಜ ಏನೆಂದರೆ, ಮೌನವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಒಂದು ದೊಡ್ಡ ಹೋರಾಟ ನಡೆಯುತ್ತಿರುತ್ತದೆ. ಕುಂಭರಾಶಿಯವರಲ್ಲಿ ಹಲವರು ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಹೊರಗೆ ನಗುತ್ತಿರಬಹುದು, ಆದರೆ ಒಳಗೆ ತುಂಬ ಪ್ರಶ್ನೆಗಳಿರಬಹುದು. ಹೊರಗೆ ಎಲ್ಲವೂ ಸರಿಯಿದೆ ಎಂದು ತೋರುತ್ತಿರಬಹುದು, ಆದರೆ ರಾತ್ರಿ ಒಬ್ಬರೇ ಇದ್ದಾಗ ಮನಸ್ಸಿನಲ್ಲಿ 1000 ಯೋಚನೆಗಳು ಓಡುತ್ತಿರಬಹುದು. ಇದನ್ನೇ ಜೀವನದ ನಿಜವಾದ ಹೋರಾಟ ಎಂದು ಕರೆಯುತ್ತಾರೆ. ಮತ್ತು ಇದೇ ಕಾರಣಕ್ಕೆ ಜೂನ್ 22, 23 ಮತ್ತು 24 ಈ ದಿನಗಳು ನಿಮಗೆ ವಿಶೇಷವಾಗಿರಬಹುದು. ಇಲ್ಲ, ನಾನು ಇಲ್ಲಿ ಯಾವುದೇ ಅದ್ಭುತಗಳು ನಡೆಯುತ್ತವೆ ಎಂದು ಹೇಳುತ್ತಿಲ್ಲ. ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಾಗುತ್ತೀರಾ ಎಂದು ಹೇಳುತ್ತಿಲ್ಲ. ಆದರೆ ಒಂದು ವಿಷಯ ಖಂಡಿತವಾಗಿಯೂ ಹೇಳುತ್ತೇನೆ. ಈ ದಿನಗಳು ನಿಮಗೆ ಮನಸ್ಸಿಗೆ ಒಂದು ಹೊಸ ಸ್ಪಷ್ಟತೆಯನ್ನು ನೀಡಬಹುದು. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಯಾವಾಗಲೂ ಹೊರಗಿನಿಂದ ಆರಂಭವಾಗುವುದಿಲ್ಲ. ಅವು ಮೊದಲು ನಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತವೆ. ಒಂದು ನಿರ್ಧಾರ, ಒಂದು ಹೊಸ ಆಲೋಚನೆ, ಒಂದು ಹೊಸ ಧೈರ್ಯ, ಒಂದು ಹೊಸ ದೃಷ್ಟಿಕೋನ, ಇವೆಲ್ಲವೂ ಸೇರಿ ಜೀವನವನ್ನು ಬದಲಾಯಿಸುತ್ತವೆ. ಈ 3 ದಿನಗಳು ಕೂಡ ಅಂತಹ ಬದಲಾವಣೆಯ ಆರಂಭವಾಗಬಹುದು. ಈಗ ನಿಮ್ಮ ಜೀವನವನ್ನು ಸ್ವಲ್ಪ ಗಮನಿಸಿ. ಕಳೆದ 2 ಅಥವಾ 3 ವರ್ಷಗಳಲ್ಲಿ ಎಷ್ಟು ಬಾರಿ ನಿರಾಶೆಯಾಗಿದ್ದೀರಿ? ಎಷ್ಟು ಬಾರಿ ಇನ್ನೂ ಸಾಕು ಎಂದುಕೊಂಡಿದ್ದೀರಿ? ಎಷ್ಟು ಬಾರಿ ಎಲ್ಲವನ್ನು ಬಿಟ್ಟು ಬಿಡಬೇಕು ಎಂದು ಅನಿಸುತ್ತದೆ? ಆದರೆ ನೀವು ನಿಂತಿಲ್ಲ, ಮತ್ತೆ ಎದ್ದಿದ್ದೀರಿ, ಮತ್ತೆ ಪ್ರಯತ್ನಿಸುತ್ತಿದ್ದೀರಿ, ಮತ್ತೆ ಮುಂದೆ ನಡೆಯುತ್ತಿದ್ದೀರಿ. ಅದೇ ನಿಮ್ಮ ನಿಜವಾದ ಶಕ್ತಿ. ಬಹಳ ಜನರಿಗೆ ಯಶಸ್ಸು ಬೇಕು, ಆದರೆ ಎಲ್ಲರಿಗೂ ಹೋರಾಡುವ ಧೈರ್ಯ ಇರುವುದಿಲ್ಲ. ಕುಂಭರಾಶಿಯವರ ವಿಶೇಷತೆ ಏನೆಂದರೆ, ಇವರು ಎಷ್ಟೇ ಕಷ್ಟಪಟ್ಟು ಬಂದರೂ ಒಳಗಿನಿಂದ ಮುರಿದು ಬೀಳುವುದಿಲ್ಲ. ಹೊರಗೆ ಯಾರಿಗೂ ಹೇಳದ ನೋವು ಇದ್ದರೂ ತಮ್ಮ ಜವಾಬ್ದಾರಿಯನ್ನು ಬಿಡುವುದಿಲ್ಲ. ಕುಟುಂಬಕ್ಕಾಗಿ ಹೋರಾಡುತ್ತಾರೆ, ಭವಿಷ್ಯಕ್ಕಾಗಿ ಹೋರಾಡುತ್ತಾರೆ, ತಮ್ಮ ಕನಸುಗಳಿಗಾಗಿ ಹೋರಾಡುತ್ತಾರೆ. ಮತ್ತು ಸ್ನೇಹಿತರೆ, ಇಂತಹ ಜನರ ಜೀವನದಲ್ಲಿ ಫಲಿತಾಂಶ ತಡವಾಗಿ ಬಂದರೂ ದೊಡ್ಡದಾಗಿ ಬರುತ್ತದೆ. ಇದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಕೆಲವು ಘಟನೆಗಳು ನಿಮ್ಮನ್ನು ಗೊಂದಲಕ್ಕೀಡು ಮಾಡಿರಬಹುದು. ಕೆಲಸದಲ್ಲಿ ಒತ್ತಡ, ಹಣಕಾಸಿನ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಸಂಬಂಧಗಳ ಗೊಂದಲ, ಆರೋಗ್ಯದ ಬಗ್ಗೆ ಚಿಂತೆ, ಇವೆಲ್ಲವೂ ಒಟ್ಟಿಗೆ ಬಂದಾಗ ಜೀವನ ತುಂಬ ಭಾರವಾಗಿರುತ್ತದೆ ಅಂತೆ ಅನಿಸುತ್ತದೆ. ಆದರೆ ಕೆಲವೊಮ್ಮೆ ವಿಶ್ವ ನಮ್ಮನ್ನು ಮುರಿಯುವುದಿಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿ ತರಬೇತಿ ನೀಡುತ್ತದೆ. ಒಂದು ಕತ್ತಿಯನ್ನು ತಯಾರಿಸುವಾಗ ಅದನ್ನು ಬೆಂಕಿಯಲ್ಲಿ ಬಿಸಿ ಮಾಡುತ್ತಾರೆ,
ನಂತರ ಒಡೆಯುತ್ತಾರೆ, ಮತ್ತೆ ಬಿಸಿ ಮಾಡುತ್ತಾರೆ, ಮತ್ತೆ ರೂಪಿಸುತ್ತಾರೆ. ಆ ಪ್ರಕ್ರಿಯೆ ನೋವಿನದ್ದೇ. ಆದರೆ ಕೊನೆಗೆ ಅದೇ ಕತ್ತಿ ಅತ್ಯಂತ ಬಲಿಷ್ಠವಾಗುತ್ತದೆ. ನಿಮ್ಮ ಜೀವನದಲ್ಲಿಯೂ ಈಗ ನಡೆಯುತ್ತಿರುವುದು ಇದೇ ಆಗಿರಬಹುದು. ನೀವು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮನ್ನು ಸೋಲಿಸಲು ಬಂದಿಲ್ಲ, ನಿಮ್ಮ ಮುಂದಿನ ಹಂತಕ್ಕೆ ಸಿದ್ಧಗೊಳಿಸಲು ಬಂದಿವೆ. ಆದ್ದರಿಂದ ಈ 3 ದಿನಗಳಲ್ಲಿ ಒಂದು ಕೆಲಸ ಮಾಡಿ. ನಿಮ್ಮ ಜೀವನದಲ್ಲಿ ಏನು ತಪ್ಪಾಗಿದೆ ಎಂದು ಯೋಚಿಸುವ ಬದಲು ಏನು ಕಲಿತಿದ್ದೀರಿ ಎಂದು ಯೋಚಿಸಿ. ನಿಮ್ಮನ್ನು ಮೋಸ ಮಾಡಿದವರು ನಿಮಗೆ ಏನು ಕಲಿಸಿದರು? ನಿಮ್ಮನ್ನು ನಿರಾಕರಿಸಿದವರು ನಿಮಗೆ ಏನು ಕಲಿಸಿದರು? ನಿಮ್ಮ ಕಷ್ಟಗಳು ನಿಮಗೆ ಯಾವ ಪಾಠವನ್ನು ಕಲಿಸಿವೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಭವಿಷ್ಯದ ಯಶಸ್ಸು ನಮ್ಮ ಇಂದಿನ ನೋವಿನೊಳಗಡೆ ಅಡಗಿರುತ್ತದೆ. ಮತ್ತು ಸ್ನೇಹಿತರೆ, ಜೂನ್ 22, 23, 24 ಈ ದಿನಗಳಲ್ಲಿ ನೀವು ಗಮನಿಸಬೇಕಾದ ದೊಡ್ಡ ವಿಷಯ ಏನೆಂದರೆ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳುವುದು. ಎಂದರೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳುವುದು. ಹೊರಗಿನ ಜನರ ಮಾತಿಗಿಂತ ನಿಮ್ಮ ಒಳಗಿನ ಧ್ವನಿ ಮುಖ್ಯ. ಯಾಕೆಂದರೆ ನಿಮಗೆ ಏನು ಬೇಕು ಎಂದು ವಿಶ್ವಕ್ಕಿಂತ ಮೊದಲು ನಿಮ್ಮ ಆತ್ಮಕ್ಕೆ ಗೊತ್ತಿರುತ್ತದೆ. ಕೆಲವೊಮ್ಮೆ ನಾವು ಎಲ್ಲರ ಮಾತು ಕೇಳುತ್ತೇವೆ, ಆದರೆ ನಮ್ಮದೇ ಮಾತು ಕೇಳುವುದಿಲ್ಲ. ಅಲ್ಲಿಯೇ ಸಮಸ್ಯೆ ಆರಂಭವಾಗುತ್ತದೆ. ಈ 3 ದಿನಗಳಲ್ಲಿ ನೀವು ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಜೀವನವನ್ನು ನೋಡಿ. ನಿಮ್ಮ ಗುರಿಗಳನ್ನು ನೆನಪಿಸಿಕೊಳ್ಳಿ. ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂದು ಪರಿಶೀಲಿಸಿ. ಬಹುಶಃ ಇದೇ ಸಮಯ ನಿಮ್ಮ ಜೀವನದ ಮುಂದಿನ ಅಧ್ಯಾಯದ ಆರಂಭವಾಗಿರಬಹುದು. ವೃತ್ತಿ, ಹಣಕಾಸು ಮತ್ತು ಕುಟುಂಬ, ಆರೋಗ್ಯ. ಸ್ನೇಹಿತರೆ, ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ನಮ್ಮ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ನಾವು ಕೆಲಸದ ಸ್ಥಳದಲ್ಲಿಯೇ ಕಳೆಯುತ್ತೇವೆ. ಆದ್ದರಿಂದ ಅಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಕುಂಭರಾಶಿಯವರಲ್ಲಿ ಹಲವರಿಗೆ ಒಂದು ಸಾಮಾನ್ಯ ಸಮಸ್ಯೆ ಇರುತ್ತದೆ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೆ. ಆದರೆ ಹಲವಾರು ಬಾರಿ ಅವರಿಗೆ ಸಿಗಬೇಕಾದ ಮನ್ನಣೆ ಇನ್ನೊಬ್ಬರಿಗೆ ಸಿಗುತ್ತದೆ. ಇದು ನಡೆದಾಗ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನಾನು ಮಾಡಿದ್ದ ಕೆಲಸಕ್ಕೆ ಇನ್ನೊಬ್ಬರು ಕ್ರೆಡಿಟ್ ತೆಗೆದುಕೊಂಡರು ಎನ್ನುವ ಭಾವನೆ ಬರುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ತಾತ್ಕಾಲಿಕವಾಗಿ ಯಾರಾದರೂ ನಿಮ್ಮ ಯಶಸ್ಸಿನ ಬೆಳಕನ್ನು ಮರೆಮಾಚಬಹುದು, ಆದರೆ ನಿಮ್ಮ ಸಾಮರ್ಥ್ಯವನ್ನು ಶಾಶ್ವತವಾಗಿ ಮರೆಮಾಚಲು ಸಾಧ್ಯವಿಲ್ಲ. ನಿಜವಾದ ಪ್ರತಿಭೆ ಯಾವಾಗಲೂ ಒಂದು ದಿನ ಹೊರಬರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಹೆದರಬೇಡಿ. ಕೆಲವರು ನಿಮ್ಮನ್ನು ಪರೀಕ್ಷಿಸಬಹುದು, ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಆದರೆ ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಬೇಕು. ಒಂದು ಸಿಂಹ ಕಾಡಿನಲ್ಲಿ ನಡೆಯುವಾಗ ಅದರ ಹಿಂದೆ ಎಷ್ಟು ನಾಯಿಗಳು ಬೊಗಳಿದರೂ ಅದು ನಿಲ್ಲುವುದಿಲ್ಲ. ಅದು ತನ್ನ ದಿಕ್ಕಿನಲ್ಲಿ ಸಾಗುತ್ತದೆ. ಅದೇ ರೀತಿ ನೀವು ಕೂಡ ನಿಮ್ಮ ಗುರಿಯತ್ತ ಗಮನ ಹರಿಸಿ. ಈ ಸಮಯದಲ್ಲಿ ಕೋಪದಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಉದ್ಯೋಗ ಬದಲಾವಣೆಯಾಗಲಿ, ವ್ಯವಹಾರದಲ್ಲಿ ಹೊಸ ಹೂಡಿಕೆಯಾಗಲಿ, ಯಾವುದೇ ನಿರ್ಧಾರವನ್ನು ತಾಳ್ಮೆಯಿಂದ ಯೋಚಿಸಿ. ಏಕೆಂದರೆ ಭಾವನೆಗಳಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಹಲವು ಬಾರಿ ತಪ್ಪಾಗುತ್ತವೆ. ಆದರೆ ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯವನ್ನು ನಿರ್ಮಿಸುತ್ತವೆ. ಈಗ ಹಣಕಾಸಿನ ವಿಷಯಕ್ಕೆ ಬರೋಣ. ಹಣ ಎನ್ನುವುದು ಜೀವನದ ಗುರಿಯಲ್ಲ, ಆದರೆ ಜೀವನವನ್ನು ಸುಲಭಗೊಳಿಸುವ ಒಂದು ಸಾಧನ. ಹಣ ಇದ್ದರೆ ಎಲ್ಲ ಸಮಸ್ಯೆಗಳು ಮುಗಿಯುವುದಿಲ್ಲ, ಆದರೆ ಕೆಲವು ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಶಿಸ್ತಿಗೆ ಹೆಚ್ಚು ಮಹತ್ವ ಇದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಯಾವುದೇ ವಸ್ತುಗಳನ್ನು ಖರೀದಿಸುವ ಮೊದಲು ನಿಮ್ಮನ್ನು ನೀವು ಕೇಳಿ, ಇದು ನನಗೆ ನಿಜವಾಗಿಯೂ ಬೇಕೇ ಅಥವಾ ಇದು ಕೇವಲ ಆಸೆಯೇ? ಈ ಒಂದು ಪ್ರಶ್ನೆ ನಿಮ್ಮ ಹಣವನ್ನು ಉಳಿಸಬಹುದು. ಹಲವಾರು ಬಾರಿ ಹೆಚ್ಚು ಸಂಪಾದಿಸುವುದರಿಂದ ಶ್ರೀಮಂತರಾಗುವುದಿಲ್ಲ, ಬದಲಿಗೆ ಸರಿಯಾದ ರೀತಿಯಲ್ಲಿ ಹಣವನ್ನು ಬಳಸುವುದರಿಂದ ಶ್ರೀಮಂತರಾಗುತ್ತಾರೆ. ಸಾಲಗಳಿದ್ದರೆ ಅವುಗಳನ್ನು ನಿಧಾನವಾಗಿ ಕಡಿಮೆ ಮಾಡುವ ಪ್ರಯತ್ನ ಮಾಡಿ. ಸಾಲ ಕಡಿಮೆಯಾಗುವುದು ಅಂದರೆ ಕೇವಲ ಹಣದ ಭಾರ ಕಡಿಮೆಯಾಗುವುದಲ್ಲ, ಮನಸ್ಸಿನ ಭಾರವೂ ಕಡಿಮೆಯಾಗುತ್ತದೆ. ಕುಟುಂಬದ ವಿಷಯದಲ್ಲಿಯೂ
ಈ ಸಮಯ ಮುಖ್ಯವಾಗಿದೆ. ಮನೆಯಲ್ಲಿರುವ ಸಂಬಂಧಗಳು ನಮ್ಮ ನಿಜವಾದ ಸಂಪತ್ತು. ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಯಶಸ್ಸು ಸಿಕ್ಕರೂ ಮನೆಗೆ ಬಂದಾಗ ಶಾಂತಿ ಇಲ್ಲದಿದ್ದರೆ ಆ ಯಶಸ್ಸಿಗೆ ಅರ್ಥವಿರುವುದಿಲ್ಲ. ಈ ದಿನಗಳಲ್ಲಿ ನಿಮ್ಮ ಮಾತಿನ ಬಗ್ಗೆ ಜಾಗರೂಕರಾಗಿರಿ. ಕೆಲವೊಮ್ಮೆ ನಾವು ಕೋಪದಲ್ಲಿ ಹೇಳುವ ಒಂದು ಮಾತು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಸತ್ಯ ಹೇಳುವುದು ಮುಖ್ಯ, ಆದರೆ ಸತ್ಯವನ್ನು ಹೇಗೆ ಹೇಳುತ್ತೇವೆ ಎನ್ನುವುದು ಇನ್ನೂ ಮುಖ್ಯ. ತಂದೆ ತಾಯಿ, ಪತಿ ಪತ್ನಿ, ಮಕ್ಕಳು ಇವರೊಂದಿಗೆ ಮಾತನಾಡುವಾಗ ತಾಳ್ಮೆ ಇಟ್ಟುಕೊಳ್ಳಿ. ಅವರು ನಿಮ್ಮ ವಿರುದ್ಧ ಇರುವವರಲ್ಲ, ಅವರು ನಿಮ್ಮವರೇ. ಜೀವನದಲ್ಲಿ ವಾದವನ್ನು ಗೆಲ್ಲುವುದು ಸುಲಭ, ಆದರೆ ಸಂಬಂಧವನ್ನು ಉಳಿಸಿಕೊಳ್ಳುವುದು ದೊಡ್ಡ ಗೆಲುವು. ಈಗ ಆರೋಗ್ಯದ ಬಗ್ಗೆ ಒಂದು ಮಾತು. ನಾವು ಆರೋಗ್ಯವಾಗಿದ್ದಾಗ ಅವರ ಮೌಲ್ಯ ತಿಳಿಯುವುದಿಲ್ಲ, ಆದರೆ ಆರೋಗ್ಯ ಹಾಳಾದಾಗ ಮಾತ್ರ ಅವರ ಮಹತ್ವ ಅರ್ಥವಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ದೇಹದ ಮಾತನ್ನು ಕೇಳಿ. ಸಾಕಷ್ಟು ನೀರು ಕುಡಿಯಿರಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ನಿದ್ರೆಯನ್ನು ನಿರ್ಲಕ್ಷಿಸಬೇಡಿ. ಮೊಬೈಲ್, ಟಿವಿ, ಸಾಮಾಜಿಕ ಜಾಲತಾಣಗಳಿಗೆ ಕೊಡುವ ಸಮಯದಲ್ಲಿ ಸ್ವಲ್ಪ ಭಾಗವನ್ನು ನಿಮ್ಮ ಆರೋಗ್ಯಕ್ಕೆ ಕೊಡಿ. ಸ್ವಲ್ಪ ದಿನ ಕಾಲ್ನಡಿಗೆಯಲ್ಲಿ ನಡೆಯಿರಿ, ಸ್ವಲ್ಪ ಯೋಗ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ. ನಿಮ್ಮ ದೇಹ ನಿಮಗೆ ಧನ್ಯವಾದ ಹೇಳುತ್ತದೆ, ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಸ್ನೇಹಿತರೆ, ಯಶಸ್ಸು ಕೇವಲ ಹಣ ಗಳಿಸುವುದಲ್ಲ. ದೇಹ, ಮನಸ್ಸು, ಕುಟುಂಬ ಮತ್ತು ವೃತ್ತಿ ಈ 4 ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನ ನಿಜವಾಗಿಯೂ ಯಶಸ್ವಿಯಾಗುತ್ತದೆ. ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ನಿಮ್ಮ ಯಶಸ್ಸು ಒಂದು ದಿನದಲ್ಲಿ ಬರುವುದಲ್ಲ. ನೀವು ಇಂದು ಓದುತ್ತಿರುವ ಪ್ರತಿಯೊಂದು ಪುಟ, ನೀವು ಮಾಡುತ್ತಿರುವ ಪ್ರತಿಯೊಂದು ಪ್ರಯತ್ನ ನಾಳೆಯ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಕೆಲವೊಮ್ಮೆ ಓದಿದ ವಿಷಯ ನೆನಪಿನಲ್ಲಿ ಉಳಿಯುವುದಿಲ್ಲ ಎಂದು ಅನಿಸುತ್ತದೆ. ಕೆಲವೊಮ್ಮೆ ಇತರರನ್ನು ನೋಡಿ ನಿರಾಶೆಯಾಗುತ್ತಾರೆ. ಅವರು ತುಂಬಾ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಬಿದ್ದಿದ್ದೇನೆ ಎಂದು ಅನಿಸುತ್ತದೆ. ಆದರೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಪ್ರಯಾಣ ನಿಮ್ಮದು, ಅವರ ಪ್ರಯಾಣ ಅವರದ್ದು. ನಿನ್ನೆಗಿಂತ ಇಂದು ಉತ್ತಮವಾಗಿದ್ದರೆ ಸಾಕು, ಅದೇ ನಿಜವಾದ ಪ್ರಗತಿ. ಈಗ ಕರ್ಮದ ಬಗ್ಗೆ ಒಂದು ಮಾತು. ಬಹಳ ಜನರು ಕರ್ಮವನ್ನು ಶಿಕ್ಷೆ ಎಂದು ಭಾವಿಸುತ್ತಾರೆ, ಆದರೆ ಕರ್ಮ ಎಂದರೆ ಕೇವಲ ಶಿಕ್ಷೆಯಲ್ಲ, ಕರ್ಮ ಎಂದರೆ ಪಾಠ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಮಗೆ ಏನಾದರೂ ಪಾಠ ಕಲಿಸುತ್ತದೆ. ನಮ್ಮನ್ನು ಮೋಸ ಮಾಡಿದವರು ನಮಗೆ ಜಾಗರೂಕತೆಯನ್ನು ಕಲಿಸುತ್ತಾರೆ. ನಮ್ಮನ್ನು ನಿರಾಕರಿಸಿದವರು ನಮಗೆ ಆತ್ಮವಿಶ್ವಾಸವನ್ನು ಕಲಿಸುತ್ತಾರೆ. ನಮ್ಮನ್ನು ನೋಯಿಸಿದವರು ನಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆದು ತೋರಿಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳ ಬಗ್ಗೆ ಮಾತ್ರ ಯೋಚಿಸಬೇಡಿ, ಅವು ನಿಮಗೆ ಕಲಿಸಿದ ಪಾಠಗಳ ಬಗ್ಗೆ ಯೋಚಿಸಿ. ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಂದು ಅನುಭವವೂ ಒಂದು ಶಿಕ್ಷಕ. ಕೆಲವರು ಪುಸ್ತಕಗಳಿಂದ ಕಲಿಸುತ್ತಾರೆ, ಕೆಲವರು ನೋವಿನಿಂದ ಕಲಿಸುತ್ತಾರೆ, ಮತ್ತು ನೋವಿನಿಂದ ಕಲಿತ ಪಾಠಗಳು ಎಂದಿಗೂ ಮರೆಯುವುದಿಲ್ಲ. ಸ್ನೇಹಿತರೆ, ನೀವು ಈಗಿರುವ ಹಂತ ಶಾಶ್ವತವಲ್ಲ. ನೀವು ಕಷ್ಟದಲ್ಲಿದ್ದರೆ ಅದು ಬದಲಾಗುತ್ತದೆ, ನೀವು ಸಂತೋಷದಲ್ಲಿದ್ದರೆ ಅದು ಬದಲಾಗುತ್ತದೆ. ಜೀವನದ ಒಂದು ದೊಡ್ಡ ಸತ್ಯವೇ ಬದಲಾವಣೆ. ಆದ್ದರಿಂದ ಇಂದಿನ ಸಮಸ್ಯೆಯನ್ನು ಶಾಶ್ವತ ಎಂದು ಭಾವಿಸಬೇಡಿ. ಈಗ ನೀವು ಎದುರಿಸುತ್ತಿರುವ ಕಷ್ಟವು ನಿಮ್ಮ ಕಥೆಯ ಕೊನೆಯ ಅಧ್ಯಾಯವಲ್ಲ. ಬಹುಶಃ ಅದು ಮುಂದಿನ ದೊಡ್ಡ ಯಶಸ್ಸಿನ ಆರಂಭವಾಗಿರಬಹುದು. ನಿಮ್ಮ ಬಗ್ಗೆ ಯಾರಾದರೂ ಅನುಮಾನ ಪಡಬಹುದು, ಆದರೆ ನೀವು ನಿಮ್ಮ ಬಗ್ಗೆ ಅನುಮಾನ ಪಡಬೇಡಿ. ಯಾರಾದರೂ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬಹುದು, ಆದರೆ ನೀವು ನಿಮ್ಮ ಮೌಲ್ಯವನ್ನು ಮರೆಯಬೇಡಿ. ಏಕೆಂದರೆ ನಿಮ್ಮ ಜೀವನದ ದೊಡ್ಡ ಯುದ್ಧ ಯಾವುದು ಗೊತ್ತಾ? ಹೊರಗಿನ ಜನರೊಂದಿಗೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಭಯದೊಂದಿಗೆ. ಆ ಭಯವನ್ನು ಗೆದ್ದ ದಿನದಿಂದ ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಧ್ವನಿ ನಿಮ್ಮೊಳಗೆ ಇರುತ್ತದೆ. ಆ ಧ್ವನಿಯನ್ನು ಮೀರಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. 5 ವರ್ಷಗಳ ನಂತರ ನೀವು ಎಲ್ಲಿರಲು ಬಯಸುತ್ತೀರಿ? ಯಾವ ರೀತಿಯ ಜೀವನವನ್ನು ಬಯಸುತ್ತೀರಿ? ಯಾವ ಕನಸುಗಳನ್ನು ನನಸಾಗಲು ಬಯಸುತ್ತೀರಿ? ಆ ಕನಸುಗಳನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೋಡಿ. ಈಗ ನಿಮ್ಮನ್ನು ನೀವು ಕೇಳಿ, ಆ ಜೀವನಕ್ಕೆ ನಾನು ಅರ್ಹನೇ? ಉತ್ತರ ಖಂಡಿತವಾಗಿಯೂ ಹೌದು. ಏಕೆಂದರೆ ಕನಸು ಕಾಣುವ ಹಕ್ಕು ಎಲ್ಲರಿಗೂ ಇದೆ, ಆದರೆ ಆ ಕನಸನ್ನು ಸಾಧಿಸುವ ಜವಾಬ್ದಾರಿಯೂ ನಮ್ಮದು.
ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಎದುರಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ. ನೀವು ಸುರಿಸಿದ ಕಣ್ಣೀರು ವ್ಯರ್ಥವಾಗಿಲ್ಲ. ನೀವು ಮಾಡಿದ ತ್ಯಾಗವೂ ವ್ಯರ್ಥವಾಗಿಲ್ಲ. ನೀವು ತೋರಿದ ತಾಳ್ಮೆಯೂ ಸಹ ವ್ಯರ್ಥವಾಗಿಲ್ಲ. ಜೀವನ ಎಲ್ಲವನ್ನು ದಾಖಲಿಸಿಕೊಳ್ಳುತ್ತದೆ. ಸಮಯ ಬಂದಾಗ ಅದರ ಫಲವನ್ನು ಕೊಡುತ್ತದೆ. ಆದ್ದರಿಂದ ನಿರಾಶರಾಗಬೇಡಿ. ಹಿಂದೆ ನಡೆದದ್ದನ್ನು ಬಿಡಿ. ನಾಳೆಯ ಬಗ್ಗೆ ಅತಿಯಾಗಿ ಭಯಪಡಬೇಡಿ. ಇಂದಿನ ದಿನವನ್ನು ಸಂಪೂರ್ಣವಾಗಿ ಬದುಕಿ. ನಿಮ್ಮ ಗುರಿಯತ್ತ ಒಂದು ಹೆಜ್ಜೆ ಮುಂದೆ ಇಡಿ. ಪ್ರತಿದಿನ ಒಂದು ಸಣ್ಣ ಸುಧಾರಣೆ ಮಾಡಿ. ಒಂದು ದಿನ ಆ ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಾಗಿ ಕಾಣುತ್ತವೆ. ನೆನಪಿಡಿ, ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ಆದ್ದರಿಂದ ಧೈರ್ಯವಾಗಿ ಮುಂದೆ ನಡೆಯಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಮಯ ಬರುತ್ತದೆ ಮತ್ತು ಆ ಸಮಯ ಬಂದಾಗ ಇಂದು ನೀವು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ಅರ್ಥಪೂರ್ಣವಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಸಮೃದ್ಧಿ ಮತ್ತು ಯಶಸ್ಸು ತುಂಬಿರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಆರೋಗ್ಯವಾಗಿರಿ, ಆತ್ಮವಿಶ್ವಾಸದಿಂದಿರಿ. ಧನ್ಯವಾದಗಳು.